ಮಗ ರೀ ಎರಡು ಮೊಮ್ಮಕ್ಕಳು ಮಗ ಸುಸಿ ದೊಡ್ಡವ್ರಿ ಸಣ್ಣವನಿ ಸದ್ ಇದ್ದವ ಹಿರಿ ಮಗ ಹಿರಿ ಸೊಸಿ ಇವರು ಇಬ್ಬರು ಎರಡು ಮೊಮ್ಮಕ್ಕಳಿದ್ದು ರೀ ಮಗ್ಲಾಗ ಏನು ಮಾಡೋದ್ರಿ ಏನು ಹೇಳೋದು ಗಂಡಸು ಮಕ್ಕಳು ಎರಡು ಅವ ಎಲ್ಲ ನಾವು ಹೊಲ ಇಲ್ಲ ಮನೆ ಇಲ್ಲ ಸುಮ್ಮ ದುಡ್ಕೊಂಡು ತಿಂತಿದ್ರು ಅವ್ರದ್ದು ನಾವು ಮಾಡ್ಕೊಂಡು ಉಣ್ತಿದ್ದೆವು ನಮ್ಮ ಮಗನಿಗಿಂತ ಹೇಳೇ ಬತ್ ನೋಡಪ್ಪ ಒಟ್ಟು ಮಂದಿಗೆ ಅವನೇ ದೊಡ್ಡವನೇ ಅವನೇ ಹೇಳಕ್ಕೇನು ಮನೆಗಿರಿ ಮಗ ಅವನೇ ಮಾಡವ ಅವನೇ ಮನೆ ಹೊತ್ತು ಸಂಸಾರ ನಡ್ಸವ ಅವನೇ ಮಗ ಒಂದು ಉಳ್ದದ್ರಿ 3 ಮಕ್ಕಳಿದ್ದು 2 ಹೆಣ್ಣಸ್ ಬಲ್ಯಾಕ ಇದ್ರು ಒಂದು ಮಗ ನಮ್ಮ ಬಲ್ಲೆ ಇರ್ತದ ಸಾಣದು ಒಬ್ಬನೇ ಉಳ್ದ ನೋಡ್ರಿ ಒಬ್ಬ ಮಗ ಇಬ್ರು ಗಂಡಸು ಮಕ್ಕಳು ಒಬ್ಬ ಮಗನಿಗೆ ಇದು ಆಯ್ತು ಒಬ್ಬ ಮಗ ಸಣ್ಣವನ ಈ ವರ್ಷನ ಲಗ್ನ ಮಾಡಿ ಅಪ್ಪು ಇನ್ನ ಸಣ್ಣವನ ಏನು ಹೇಳಬೇಕು ಅಪ್ಪು ಗುರುರಾಜ ರೀ ಹೆಣ್ತಿ ಹೆಸರು ಜ್ಯೋತಿ ಒಂದು ಕೀರ್ತಿ ರೀ ಸಣ್ಣ ಕೆಸರ ದೊಡ್ಡ ಕೆಸರು ಕಾಳಮ್ಮ ಇದು ಪಾರನ ಹೆಸರು ವೀರೇಶ ಉಳ್ದವನ ಹೆಸರು ವೀರೇಶ ಮನ್ಯಾಗ ಮಗಳು ಮೊಮ್ಮಗಳೇ ತೊಗೊಂಡಿವ್ರಿ ಮನೆಯನ್ನ ಆಕಿನೂ ಹೊರಗಿನ ಹಾಕಿಲ್ಲ ಅದರೂ ಪರದೇಶ ಮಗಳದ ಅಂತೇಳಿ ಅದಕ್ಕೆ ಮನೆ ನಾವು ಕೊಡ್ತೀವಿ ಎಲ್ಲ ಚೆನ್ನ ಐತ್ರಿ ಏನು ಆಕೆಗಿನ ತಾಯಿ ಇಲ್ಲ ತಂದಿಲ್ಲ ಒಂದೇ ತಮ್ಮದ ತಾಯಿ ತಂದೆ ಯಾರಿಲ್ಲ ಸೋದ್ರ ಮಾವು ಜಾಕಿ ಮಾಡಿದ್ದ ನಮ್ಮ ಅಕ್ಕ ಹಿರಿಯಕ್ಕೆ ಹಾಕಿ ಜಾಕಿ ಮಾಡಿದ್ಲು ನಾವು ನಮ್ಮ ಮಗಳದತ್ತ ನಾವು ಮಗಳು ನಾವು ಓರಿ ಒತ್ತಾಟೆ ಮುಕ್ಕೊಂಡಿದ್ರಿ ಮಳೆ ಬರೋ ನಮ್ಗೆ ಗೊತ್ತಿಲ್ಲ ಏನು ಹೇಳ್ಬೇಕ್ರಿ ನನಗೇನು ಸುಧಾರಿಸಲ್ಲ ಮುಂದೆ ಹೇಳೋದು ಹೊಲ ಏನೇನೇನೇನು ಇಲ್ಲ ನೋಡ್ರಿ ನಮ್ಮ ರಟ್ಟಿನೇ ಹೊಲ ನನಗೆ 2 ಗಂಡಸು ಮಕ್ಕಳೇ ಹೊಲ ನಮ್ಮದೇ ಹೊಲ ಇಲ್ಲ ಇದ್ರ ಸಹಿತ ಬದೇಟು ದೇವ್ರ ಸೇವೆ ಮಾಡ್ತೀವಿ ಸುಮ್ಮ ಕುಂದಿರ್ತಿದ್ದೆವು ಕೂಲಿ ಮಾಡ್ತೇವೆ ರೀ ಅವ್ರಿಟ್ಟು ಬಡಿತನ ಮಾಡ್ತಾರೆ ಇವ ಸಣ್ಣವ ಇಟ್ಟು ಸಣ್ಣದೊಂದು ರೆಡಮ್ ಹಾಕ್ಯಾನ ಮನೆ ಏನೂ ಇಲ್ಲ ನಮ್ಮದು ಎಟ್ಟದೀವಿ ಇಟ್ಟೇ ನಮ್ಮ ರಟ್ಟಿನೇ ನಾವೇ ನೋಡಿ ದುಡಿಯೋ ಮಗನೇ ಹೋದ ರೀ ದುಡಿಯೋ ಮಗ ಮನೆ ಹೊತ್ತು ಎಲ್ಲ ಬಾರ ಹೊರಗಿಂದು ಹೌದು ಅಲ್ಲ ಎಲ್ಲ ಅವನೇ ನೋಡ್ಕೊಳ್ಳವ ನಮಗೇನೂ ಗೊತ್ತಿಲ್ಲ ನಮ್ಮ ಸಣ್ಣ ಮಗನಿಗೂ ಗೊತ್ತಿಲ್ಲ ಏನು ಮಾಡೋದೆಲ್ಲ ಅವನೇ ವಾರಿಗವ್ರು ಕರ್ಕೊಂಡು ಏನು ನಮ್ಮ ಮನೆಯ ಕಾರಣ ಮಂದಿ ಮನೆಯನ್ನು ಏನಿದ್ರು ಎಲ್ಲ ನಿಗಿಸ್ಕೊಳ್ಳೋ ಅವನು ಬಿಟ್ಟು ನಮ್ಮ ಸಂಸಾರೇ ಇದ್ದಿದ್ದಿಲ್ಲ ರೀ ಎಲ್ಲ ಹೊತ್ತು ನಿಂತು ಮಾಡವನೇ ಹೋದ ನೋಡ್ರಿ ನಮ್ದು ಗತಿ ಏನು ಮುಂದೆ ಬರೀ ಹಿಂಗೆ ಹೊಡ್ಯಂಗೆ ಅಲ್ಕತ್ತದ ನನಗೆ ಕಡೆ ಸುಮ್ ಕೂತೀನಿ ಅಂಜಿ ನನಗೆ ಅಲ್ಲಿ ಕುತ್ತಿಗೆ ಬಂದದ ಸಾಧ್ಯ 4 ಜೀವನ ಒಂದೇ ಮನೆಯಾಗ್ರಿ ಮಕ್ಕಳು 2 ಗಂಡ ಹೆಂಡ್ತಿ ಸಣ್ಣವರು ನಾವು ನೋಡ್ಬೇಕಲ್ಲ ತಾಯಿ ನನ್ನ ಜೀವನ ಏನಾಗಿರ್ಬೇಕು ಯಪ್ಪೋ ಒಂದೇ ಮನೆ 4 ಆದ್ರೆ ಜೀವ ತಾಯಿ ಜೀವಕ್ಕೇನು ಅಕ್ಕ ತಂಗಿಯರ ಜೀವಕ್ಕೇನು ಮನೆ ಹೊತ್ತು ಸಂಸಾರ ಮಾಡೋ ಮಗ ರಾತ್ರಿ ಮಕ್ಕೊಂಡಾರ ಹೊತ್ತೊಂಡದ್ರ ಕಲಸ ಆಗ್ಯಾರ ರಾತ್ರಿ 9 ತನಕ ಮಾತಾಡೀವಿ ಅಪ್ಪೋ ಮಳೆ ಬರೋದು ನಮಗರೇನು ಗೊತ್ತೇ ಅಪ್ಪ ನಮಗಿಂತ ಯಾರೇ ಬರಬಾರ್ದು ಇತ್ತೆ ಯಪ್ಪ ನಾ ಏನು ಹೇಳ್ಬೇಕ ನನ್ನ ದಿಕ್ಕಿಲ್ಲಿ ಯಪ್ಪೋ ಏನು ಮಾಡಿದ್ರು ಯಾರೇನ್ರಿ ನನ್ನ ಯಾರೋ ಬಂದಿದ್ರು ಬಂದು ಏನೇನು ಅವರು ಎಮ್ ಎಲ್ ಎ ಅವ್ರು ಬಂದಿದ್ರತ್ತ ಅವ್ರು ಯಾರ್ಯಾರು ದೊಡ್ಡವ್ರು ಇದ್ರು ಆದ್ರೆ ಎಂ ಬಿ ಪಾಟೀಲ ಎಲ್ಲರೂ ದೊಡ್ಡ ಮನುಗುಳಿ ಅವ್ರು ಗೊತ್ತಾರ ನನಗೆ ಅವ್ರಿಗೆ ಕೂನ ಹಿಡ್ದೀನಿ ಉಳ್ಕಿದವ್ರಿಗೆ ಕೂನಿಲ್ಲ ಮನುಗುಳಿ ಅವ್ರು ಕೂನಾರ ಹಾಗೆ ಬರ್ತಾರ ಆದ್ರೆ ಉಳ್ಕಿದವ್ರು ಕೂನಿಲ್ಲ ಎಲ್ಲರೂ ಬಂದಾರ ನಮ್ಮ ತಿವಾರಿಯವ್ರ ಮಾಲಕರವ್ರು ಎಲ್ಲರೂ ಬಂದು ಎಲ್ಲ ಪರಿಹಾರ ಏನೇನು ಹೇಳಿದ್ರಿ ಎಲ್ಲ ನನಗೆ ಹೆಸರು ರೊಕ್ಕ ಪಟ್ಟ ನನ್ನ ಜೀವನ ಉಳಿಯಂಗದ ರಾಟಿ ದೊಡ್ಡ ಇದ್ದು ಇನ್ನೂ ಬೇರೆ ಕೆಲ ಜಗತ್ತೇ ದೊಡ್ಡದದೆ ಯಪ್ಪೋ ಮಾಡ್ಕೊಂಡು ಉಣ್ತಿದ್ರಿ ಯಪ್ಪ ಕೂಲಿ ಮೇಲೆ ಬದುಕಂಗದೀವಿ ಯಪ್ಪೋ ಈಗ ಉದ್ಯೋಗ ಮಾಡ್ತಾರೆ ಯವ್ವೋ
ಎಲ್ಲ ತಿಂಗಳಾಯ್ತು ಅವನಿಗೆ ಆರಾಮ್ ತೆಪ್ಪೊಂಜಾರ ಮನೆಯೇ ಬೇಸಿಗೆ ಬಿಸಿಲಿಗೆ ಮ್ಯಾತ್ಗೆ ಅಪ್ಪು ಅಂಥದಕ್ಕಿಂಥದ್ದು ಬತ್ತು ನೋಡ ಯಪ್ಪ. ನಿನ್ನೆಯ ರಾತ್ರಿ ಅಕಾಲಿಕ ಒಂದು ಮಳೆಯ ಕಾರಣ ಗುರುನಾಥ್ ನಾಗಮೂರ್ತಿ ಬಡಿಗೇರನ್ನು 35 ವರ್ಷದ ಯುವಕ ಮತ್ತು ನನ್ನ ಆತ್ಮೀಯ ಸ್ನೇಹಿತ, ಅವರು ಬಾಡಿಗೆ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಅವರು ಅಲ್ಲೇ ವಾಸ ಮಾಡಿದರು. ಬಟ್ ಅವ್ರು ಕಿತ್ತು ತಿನ್ನೋ ಬಡತನ, ಮೂಲತಃ ಅವರು ಉದ್ಯೋಗ ಬಡಿಗೇರಿ ಕೆಲಸ, ಹಾಗೇ ಶ್ರೀ ದ್ಯಾವಮ್ಮ ದೇವಸ್ಥಾನದ ಕೂಡ ಅರ್ಚಕರು. ಅವರು ಪ್ರತಿ ವರ್ಷ ಏನದ ಎಲ್ಲ ರೈತರ ಕೆಲಸವನ್ನು ಮಾಡುತ್ತಾ ಕಣ ಕಟ್ಟ ಅಂಥೇಳಿ ಬದುಕುವ ಜೀವನವನ್ನು ನಡೆಸ್ತಾಯಿದ್ರು. ಈ ಮನೆಗೆ ಅವನೇ ಆಧಾರ ಸ್ತಂಭವಾಗಿದ್ದ. ಬಟ್ ಇಂಥ ಒಂದು ದುರ್ಘಟನೆ ಅವ್ರ ಕುಟುಂಬದಾಗ ಆಗಬಾರ್ದಾಗಿತ್ತು. ಭಾಳ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಬಟ್ ಸರ್ಕಾರ ಆದಷ್ಟು ಶೀಘ್ರವಾಗಿ ಆ ಒಂದು ಕುಟುಂಬಕ್ಕೆ ದುಡ್ಡು ಮತ್ತು ಆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ನೆರವೇರಿಸಿಕೊಡ್ಬೇಕು. ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದರು ಮತ್ತು ಶಾಸಕರು ಕೂಡ ಬಂದಿದ್ದರು, ಡಿ ಸಿ ಅವ್ರು ಬಂದಿದ್ದರು, ಎಸ್ ಪಿ ಅವ್ರು ಬಂದಿದ್ದರು, ಎಲ್ಲ ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗ SDRF ಅವ್ರ ತಂಡ ಒಂದು ಬಂದಿತ್ತು, ಜಿಲ್ಲಾಡಳಿತ ಎಲ್ಲರೂ ಕೂಡ ಬಂದು ಕಾರ್ಯಾಚರಣೆಯನ್ನು ಮಾಡಿ ಶವವನ್ನು ಹೊರ ತೆಗೆದಿದ್ದಾರೆ. ಬಟ್ ಆ ಕುಟುಂಬಕ್ಕೆ ಏನದ ಆಧಾರ ಸ್ತಂಭನೇ ಏನದ ಇವತ್ತು ಭಾಳ ನೋವು ಕುಟುಂಬ. ನಮ್ಮ ಇಡೀ ಊರಿಗೆ ಭಾಳ ಬೇಕಾದ ವ್ಯಕ್ತಿಯಾಗಿದ್ದ. ಯಾವುದೇ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಕೆಲಸದಾಗ ಏನದ ಬಂದು ಎಲ್ಲರ ಜೊತೆಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ತಮ್ಮ ಮನೆಗೆ ಹೋಗ್ತಿದ್ದ. ಬಡತನದಲ್ಲಿದ್ದರೂ ಕೂಡ ಯಾವತ್ತೂ ಕೂಡ ಏನದ ನಾನು ಬಡತನ ಆದ ತೇಕರಿ ಇದು ಮಾಡಿದ್ದಿಲ್ಲ. ಬಟ್ ಏನದ ಅಂತಂದ್ರೆ ಅದು ದುಡಿಯುವಂಥ ಕುಟುಂಬಕ್ಕೆ ಇವತ್ತು ಅವ್ರ ತಾಯಿ ಅಳ್ತಾ ಇರ್ತಕ್ಕಂಥ ನೋವು ನಮಗೆಲ್ಲರಿಗೂ ಸಹಿಸಲಾಗದಂಥ ಒಂದು ಸ್ಥಿತಿಗೆ ಬಂದು ಕೂತದ. ಅದಕ್ಕೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಅತಿ ಶೀಘ್ರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಆ ಕುಟುಂಬಕ್ಕೆ ಏನು ಆದಷ್ಟು ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇನದ ಪರಿಹಾರ ಘೋಷಣೆ ಮಾಡಿ ಆ ಮಕ್ಕಳ ವಿದ್ಯಾಭ್ಯಾಸ, ಅವ್ರು ಎಲ್ಲಿಯವರೆಗೆ ಮಕ್ಕಳು ಇದ್ದಿದ್ದು ಒಂದೇ ಮಗ, 2 ಹೆಣ್ಣಂತರೂ ಸ್ಪಾಟ್ ಡೆತ್ ಆಗಿಬಿಟ್ಟವ. ಇನ್ನು ಒಬ್ಬನೇ ಒಬ್ಬ ಮಗನಿಗೆ ಸರ್ಕಾರ ಏನದ ಅವ್ನು ಎಲ್ಲಿ ಮಟ್ಟ ಓದಿಸ್ತಾನ, ಓದೋನ ಜೊತೆಗೆ ಅವನನ್ನು ಆರೈಕೆ ಮಾಡ್ಕೊಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅಂಥೇಳಿ ಆಗ್ರಹ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಶರಣು ಏವ್ರು ಅಂಥೇಳಿ, ನಾ ಮೊರಟಿಗೆ ಗ್ರಾಮಸ್ಥರು. ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇದೆ. ಬೆಳಗ್ಗೆ ಆದ್ರೆ ರಾತ್ರಿ ತನ ಏನದ ನಮ್ಮ ಜೊತೆಗೆ ಇರ್ತಿದ್ದ, ಕುಂದಿರ್ತಿದ್ದ, ಮಾಡ್ತಿದ್ದ. ಬಟ್ ಇದು ಭಾಳ ಅತ್ಯಂತ ಕ್ರೂರ ಘಟನೆ ನಡೆದಿದ್ದು ನಮ್ಮ ಊರಾಗ. ಇಂಥದ್ದು ನಡೆದಿದ್ದಿಲ್ಲ, ಇದು ನಡೆದಿದ್ದು ಭಾಳ ದುರ್ಘಟನೆಯಾಗಿದೆ. ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರೇ, ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆ ಕುಟುಂಬಕ್ಕೆ ಏನಾದ ನ್ಯಾಯ ಒದಗಿಸಿಕೊಡ್ರಿ ಅಂತ ತಮ್ಮಲ್ಲಿ ಕಳಕಳಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಮೋರಟಗಿ ಗ್ರಾಮದಲ್ಲಿ ಒಂದು ದುರ್ಘಟನೆ. ನಿನ್ನೆ ರಾತ್ರಿ ಗುಡುಗು ಮಳೆ ಪರಿಣಾಮವಾಗಿ ಮನೆದ ಏನು ಬಿದ್ದು, ಅದು ವಿಶೇಷವಾಗಿ ಏನಾಗಿದೆ ಅಂದರೆ ಮಣ್ಣಿನ ಒಂದು ಕಟ್ಟಿಗೆ ಮಣ್ಣಿನ ಇರೋದ್ರಿಂದ ಅದು ಬಿದ್ದು ಇವತ್ತು ಒಂದು ಕುಟುಂಬ, ತಾಯಿ ತಂದೆ 2 ಮಕ್ಕಳು ಈ ಒಂದು ದುರ್ಘಟನೆಯಲ್ಲಿ ಒಂದು ದಿವಸ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಮಗು ತಮ್ಮ ಅಜ್ಜಿ ಮನೆಯಲ್ಲಿತ್ತು. ಆ ಗಂಡು ಮಗು, ಆ ಗಂಡು ಮಗು ಇವತ್ತು ಉಳ್ಕೊಂಡಿದೆ. ಈ ದುರ್ಘಟನೆ ಆಗಬಾರ್ದಾಗಿತ್ತು. ಭಾಳ ಒಂದು ಅನ್ಯಾಯ ಇವತ್ತೊಂದು ದಿವಸ ಆ ಕುಟುಂಬಕ್ಕಾಗಿದೆ. ಇದು ಬೇರೆ ಯಾರಿಗೂ ಕೂಡ ಬೆಳಗಿನ ಜಾವ ತನಕ ಗೊತ್ತೂ ಆಗಿಲ್ಲ. ಬೆಳಗ್ಗೆ ರಾತ್ರಿ ಯಾರಿಗೂ ಕೂಡ ಗೊತ್ತಾಗಿದ್ದರೆ ಒಂದು ಸ್ವಲ್ಪ ಏನಾದರೂ ಮಾಡ್ಬೋದಾಗಿತ್ತೇನೋ, ಆದರೆ ಯಾರಿಗೂ ಗೊತ್ತಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಅದು ತಿಳಿದಿದ್ದು. ರಾತ್ರಿ ಇದು ಆಗಿ ಆ ಮಣ್ಣಿನ ಇದರಲ್ಲಿ ಮುಚ್ಕೊಂಡು ಹೋಗಿ 4 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಾವು ಜೀವ ಅಂತರೂ ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಮಗು ಉಳ್ಕೊಂಡಿದೆ. ಮಗು, ಅಜ್ಜಿ, ಜಿಲ್ಲಾಧಿಕಾರಿಗಳು, ನಾವು ಶಾಸಕರು, ಮಾಜಿ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಎಲ್ಲ ನಾವು ತುತ್ತೊಂದು ದಿವಸ ಮೋರಟಗಿ ತಿವಾರಿ ಅವರು ಇದ್ದಾರೆ. ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿದಂತೆ 4 ಜನಕ್ಕೆ 20 ಲಕ್ಷ ಹಣ ಬರ್ತದೆ. ಹಣ ದೊಡ್ಡದಲ್ಲ, ಆದರೆ ಆ ಮಗು ಒಂದಿದೆ. ಆ ಮಗುವನ್ನ ಮುಂದೆ ಆದ ಶಿಕ್ಷಣ, ಅವನ ಒಂದು ಬದುಕು,
ಇದು ಆಗಬೇಕು ಅಂಥೇಳಿ ಆ 20 ಲಕ್ಷವನ್ನು ಏನಿದೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಶಾಸಕರು ತಿವಾರಿಯವ್ರಿಗೆ ಹೇಳಿದ್ದೀನಿ. ತಿವಾರಿಯವರು ಸ್ಥಳೀಯವಾಗಿ ಇವತ್ತು ದಿವಸ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥವ್ರು ಊರಿನ ಹಿರಿಯರವರು ಅದನ್ನು ಡೆಪಾಸಿಟ್ ಮಾಡಿ ಆ ಮಗುವನ್ನು ಬಡ್ಡಿಲಿ ಬರುವಂಥದ್ರಲ್ಲಿ ಅವನ ಬದುಕಾಗಬೇಕು ಮತ್ತು ಮುಂದೆ ಅವನ ಶಿಕ್ಷಣ ಇದು ಎಲ್ಲ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಇದು ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಈಗ ಇಲ್ಲೇ ಸ್ಥಳೀಯವಾಗಿಯೇ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಇದರ ಅಂತಿಮ ಇದನ್ನು ಮಾಡ್ತೀವಿ. ಇದೊಂದು ದುರ್ಘಟನೆ ಇವತ್ತು ದಿವಸ ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಅನ್ಯಾಯ ಇವತ್ತು ದಿವಸ ಆ ಕುಟುಂಬದ ಮೇಲೆ ಆಗಿದೆ. ಪಾಪ ಕಾಯಕದಿಂದ ಬಂದಂಥ ಬಡಿಗೇರ ಸಮುದಾಯ ಇವತ್ತು ದಿವಸ ದೇವ್ರ ಪೂಜೆಯನ್ನು ಕೂಡ ಇವನ್ನೇ ಮಾಡ್ತಾಯಿದ್ದ ಅಂತ ಹೇಳಿದ್ರು. ಕೆಲವೇ ದಿನಗಳಲ್ಲಿ ಅವನು ಪಾಪ ಶೆಡ್ ಹೊಡ್ಕೊಂಡು ಶಿಫ್ಟು ಆಗ್ತಾಯಿದ್ದ. ಬಾಡಿಗೆಯಲ್ಲಿದ್ದವನು ಶಿಫ್ಟು ಆಗೋದು ಬಹುಶಃ ಇವತ್ತೇ ಆಗ್ಬೋದಂತೆ, ಇವತ್ತೇ ಶಿಫ್ಟ್ ಆಗುವಂಥ ಒಂದಿತ್ತು. ಆದರೆ ವಿಧಿ ಇವತ್ತೊಂದು ದಿವಸ ಅವ್ರನ್ನ ಬಲಿ ತಗೊಂಡಿದೆ. ಬಹುಶಃ ಅವರು ಶಿಫ್ಟ್ ಆಗಿದ್ದರೆ ಇದು ಆಗ್ತಾ ಇರಲಿಲ್ಲ. ಅದು ನೋಡಿ ಹಂಗೆ ಕಾಲ ಇವತ್ತು ಶಿಫ್ಟ್ ಆಗೋದಿದೆ, ಹಿಂದೆ ಪಂಚಕೊಂಡು ಮಾಡಿಕೊಂಡು ಆಗಿದೆ. ಹೀಗಾಗಿ ಭಾಳ ಒಂದು ನೋವಿನ ಸಂಗತಿ, ಭಾಳ ದೊಡ್ಡ ದುರ್ಘಟನೆ, ಭಾಳ ಅನ್ಯಾಯ ಇವತ್ತೊಂದು ದಿವಸ ಆ ಒಂದು ಕಾಯಕ ಕುಟುಂಬಕ್ಕೆ ಆಗಿದೆ. ನಾವು ದೇವರಲ್ಲಿ ಪ್ರಾರ್ಥಿಸುವುದು ಇವತ್ತೊಂದು ದಿವಸ ಅವುಗಳ ಆತ್ಮಕ್ಕೆ ಶಾಂತಿ ಸಿಗುವ ಜೊತೆಗೆ ಪ್ರಮುಖವಾಗಿ ಆ ಮಗು ಏನಿದೆ ಆ ಮಗುವಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಆ ಮಗುವಿನ ಶಿಕ್ಷಣ, ಅವನು ಜೀವನ ಇವತ್ತೊಂದು ದಿವಸ ಬದುಕುಳಿದಿದ್ದ ಮಗು ಬಹುಶಃ ಅದೂ ಎಲ್ಲ ಇದ್ದರೆ ಪಾಪ ಅದನ್ನು ಕೂಡ ಇವತ್ತೊಂದು ದಿವಸ ಈ ಒಂದು ದುರ್ಘಟನೆಗೆ ಇದು ಆಗ್ತಿತ್ತು. ಏನೋ ಅಚಾನಕ್ಕಾಗಿ ಅದೊಂದು ಉಳ್ಕೊಂಡಿದೆ. ಹೀಗಾಗಿ ಆ ಮಗುವಿನ ಏಳಿಗೆಗೆ ಸರ್ಕಾರ ಎಲ್ಲ ರೀತಿಯನ್ನು ಪ್ರಯತ್ನ ಮಾಡ್ತದೆ. ಅವಶ್ಯ ಬಿದ್ದರೆ ನಾನು ಅದು ಸರ್ಕಾರದ ಇದನ್ನು ಬಿಟ್ಟು ಮತ್ತು ನಾವು ಕೂಡ ಎಲ್ಲ ರೀತಿಯಿಂದ ಸಹಾಯ ಸಹಕಾರವನ್ನು ಮಾಡ್ತೇವೆ. ಚಾಕು ಪ್ಲೀಸ್.